ಆ್ಯಕ್ಚುಲಿ ನಮ್ಮೂರಲ್ಲಿ ಕೆರೆ ಇಲ್ಲ, ನಮ್ಮೂರಲ್ಲಿ ಗಗ್ಗರ್ ನದಿ ಇದೆ. ಪಲ್ಯ ರೆಡಿ ಆಗಿಬಿಟ್ಟಿದೆ. ನಾನು ಏನೇ ಹೇಳಿದ್ರೆ ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ. ಹೊಟ್ಟೆ ತುಂಬ ತಿಂದು ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ಹಾಯ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಬೆಳಗ್ಗೆ 5:30 ಆಗ್ತಾಯಿದೆ. ಜಸ್ಟ್ ಇವಾಗಲೇ ಎದ್ಬಿಟ್ಟು ಆಚೆ ಬಂದೆ. ಒಳ್ಳೆ ಗಾಳಿ ಬರ್ತಾಯಿದೆ ಮತ್ತು ವೆದರೂ ಸಹ ಕ್ಲೌಡಿ ಆಗಿದೆ. ಮಳೆ ಬರೋ ಥರ ಇದೆ. ಸ್ವಲ್ಪ ಫ್ರೆಶ್ ಏರ್ ತಗೊಂಡು ಮನೆ ಒಳಗಡೆ ಹೋಗಿ ಮಕ್ಕಳು ಎದ್ದೇಳೋತ್ತಷ್ಟಿಗೆ ಟಿಫಿನ್ಗೆ ರೆಡಿ ಮಾಡ್ಕೋಬೇಕು. ಈ ದಿನ ಹೇಗಿರುತ್ತೆ ಎತ್ತ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಬ್ಲಾಗ್ಸ್ನ ನೋಡಿ. ಫ್ರೆಂಡ್ಸ್ ಕಿಚನಲ್ಲಿ ಬಂದಿದ್ದೀನಿ. ಬಂದಮೇಲೆ ಅಂತೂ ಹುಡುಕಾಟ ಮಾಡಿದೆ, ಏನು ಮಾಡಬೇಕು ಎತ್ತ ಅಂತ ಹೇಳ್ಬಿಟ್ಟು. ನಿನ್ನೆ ರಾತ್ರಿ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಇದು ಮಾಡಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅಪ್ಪ ಏನು ಮಾಡಬೇಕು ಅಂತ ಹೇಳಿ. ಸೊ ಫ್ರಿಜ್ ತೆಗೆದು ನೋಡಿದಾಗ ಒಂದು ಕ್ಯಾಪ್ಸಿಕಮ್, ಒಂದು ಸೋರೆಕಾಯಿ ಇತ್ತು. ಸೊ ಅದನ್ನು ಯೂಸ್ ಮಾಡಿಬಿಟ್ಟು ಆಲೂಗಡ್ಡೆ ಹಾಕಿ ಪಲ್ಯ ಮಾಡೋಣ ಅಂತ ಇವಾಗ ಡಿಸೈಡ್ ಮಾಡಿದ್ದೀನಿ. ಸೊ ಎಲ್ಲ ತರಕಾರಿನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ, ಕ್ಯಾಪ್ಸಿಕಮ್, ಸೋರೆಕಾಯಿ ಸ್ವಲ್ಪ ಹಾರ್ಡಾಗಿತ್ತು ಫ್ರೆಂಡ್ಸ್, ಅಷ್ಟು ಸಾಫ್ಟ್ ಇರಲಿಲ್ಲ. ಅದಕ್ಕೆ ಅದರೊಳಗಡೆ ಇರೋ ಬೀಜಗಳೆಲ್ಲನೂ ಚೆನ್ನಾಗಿ ತೆಗೆದುಬಿಟ್ಟು ಎಷ್ಟು ಸಾಫ್ಟಾಗಿದೆಯೋ ಅಷ್ಟನ್ನೇ ಕಟ್ ಮಾಡಿದ್ದೀನಿ. ಅದ್ರ ಜೊತೆಗೆ ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಅಂದರೆ ಈರುಳ್ಳಿನೂ ಸಹ ಕಟ್ ಮಾಡಿದ್ದೀನಿ. ಮತ್ತು 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿನೂ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕಡಾಯಿ ಇಟ್ಟಿದ್ದೀನಿ, ಕಡಾಯಿ ಬಿಸಿ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ತರಕಾರಿ ಕಟ್ ಮಾಡ್ತಾಯಿದ್ದೆ, ಮಳೆ ರಾಯ ಸುರಿದೇ ಬಿಟ್ಟ. ಈ ಥರ ಮಳೆಯೆಲ್ಲ ನೋಡಿದಾಗ ನನಗೆ ಒಂದು ಹಾಡು, ಕನ್ನಡದ ಹಾಡು ಜ್ಞಾಪಕ ಬರುತ್ತೆ. ತುಂಬ ಹಳೆಯ ಹಾಡೋದು. ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಲ್ಲಿರೋವಾಗ ಕೇಳಿರೋದು. ಸ್ವಲ್ಪ ಹಾಡಬೇಕು ಅಂತ ಅನಿಸ್ತಾ ಇದೆ, ಹಾಡ್ತೀನಿ. ತಪ್ಪಿದ್ರೆ ಕ್ಷಮಿಸಿ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ, ಹನಿ ಹನಿಯಾಗಿ ಬಂದಿತು ಬಾನಿಂದ, ನಮ್ಮೂರ ಕೆರೆಯು ತುಂಬಿತು ಆನಂದ. ಮಳೆ ಬಂತು ಮಳೆ, ಮಳೆ ಬಂತು ಮಳೆ, ಹನಿ ಹನಿಯಾಗಿ ಬಂದಿತು ಬಾನಿಂದ, ನಮ್ಮೂರ ಕೆರೆಯು ತುಂಬಿತು ಆನಂದ ಆನಂದ. ಆ್ಯಕ್ಚುಲಿ ನಮ್ಮೂರಲ್ಲಿ ಕೆರೆ ಇಲ್ಲ, ನಮ್ಮೂರಲ್ಲಿ ಗಗ್ಗರ್ ನದಿ ಇದೆ. ನೋಡಿ ಮುಂದ್ಗಡೆ ಇದೆಯಲ್ಲ, ಅದು ಗಗ್ಗರ್ ನದಿದೆ ಪಾರ್ಟು. ಸೊ ಗಗ್ಗರ್ ನದಿ ತುಂಬ್ತಾ ಇದೆ. ಸೊ ಅದರಿಂದ ಸ್ವಲ್ಪ ಆನಂದ ನಮಗೂ ಸಹ. ಎಣ್ಣೆ ಬಿಸಿಯಾಗಿದೆ ಫ್ರೆಂಡ್ಸ್, ಸ್ವಲ್ಪ ಮೆಂತೆಕಾಳನ್ನು ಹಾಕಿದ್ದೇನೆ. ಅದರ ಜೊತೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ನನ್ನ ಹತ್ರ ಇಲ್ಲ, ಅದಕ್ಕೆ ಆ್ಯಡ್ ಮಾಡ್ತಾಯಿಲ್ಲ. ಕೆಲವಷ್ಟು ಐಟಮ್ ಮುಗ್ದೋಗಿದೆ. ಒಂದು ಸಲ ಹೋಗ್ಬಿಟ್ಟು ನಮ್ಮ ಯಜಮಾನ್ರಿಗೆ ಸ್ಯಾಲ್ರಿ ಬಂದಮೇಲೆ ಎಲ್ಲ ಖರೀದಿ ಮಾಡ್ಕೊಂಡು ಬರ್ತೀವಿ. ಇವಾಗ ಕಟ್ ಮಾಡಿರೋ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತೀನಿ. ಐದು ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಈ ಥರ ಕುಕ್ ಆಗಿದೆ. ಇವಾಗ ಇದರಲ್ಲಿ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವ ನೋಡಿ ಮಕ್ಕಳಿಗೆ ನಾಟ ಶುರು ಆಯಿತು. ಏನಾಯಿತು? ಯಾವ ಅಭಿ ಮೇ ಖಾನಾ ಬನಾ ಲಿಯಾ ಕರ್ ಮತ್ ಕರೋ. ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗಲ್ಲ, ಜಗಳ ಮಾಡೋದಕ್ಕೆ ರೆಡಿ ಜಗಳ ಮಾಡ್ತಾ ಅಲ್ಲಪ್ಪ, ಜಗಳ ಮಾಡ್ತಾ ಇದ್ದೀನಿ ನೀನು. ಬೆಳಗ್ಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಟೀಕೆ ಸ್ವಲ್ಪ ಅರಿಶಿನ ಪುಡಿ ಈ ಕಡೆಯಿಂದ ಹಾಕ್ತೀನಿ. 3 ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ, ಸ್ವಲ್ಪ ಗರಂ ಮಸಾಲ ಅಷ್ಟೇ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕುಕ್ ಮಾಡಿಕೊಂಡ್ರೆ
ಪಲ್ಯ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿರುತ್ತೆ ಚಪಾತಿ, ರೋಟಿ, ಪೂರಿ ಜೊತೆ. ಎಲ್ಲ ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡೋದಕ್ಕೆ ಬಿಟ್ಬಿಡ್ತೀನಿ. ಸ್ಕೂಲ್ ಬಸ್ಸಸ್ ಬರ್ತಾ ಇದೆ, ಒಂದೊಂದಾಗಿ ಮಕ್ಕಳದ್ದು ನಾಟಕ ತೋರಿಸ್ತೀನಿ ಬನ್ನಿ. ಸಾಕ್ಸ್ ಪ್ರೆಸ್ ಕರ್ರೆ ನಮ್ಮ ಯಜಮಾನ್ರು ನೋಡಿ ಸಾಕ್ಸ್ ಐರನ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅದೇ ತರ ಆಕ್ಷನ್ ಮಾಡ್ತಾ ಇರ್ತೀವಿ ಯಾವಾಗಲೂ? ಮಳೆ ಆಯ್ತಾ? ಗೀಲಾ ಹಲೋ, ನಾನು ಸೈಡಲ್ಲಿ ಇಟ್ಟಿದ್ದೆ, ಗೀಲಾ ಆಗಿಲ್ಲ. ಸೈಜ್ ನಿನ್ ಮುಖನೇ ಕಾಣಿಸ್ತಾ ಇಲ್ಲಪ್ಪ. ಅಪ್ಪ ಅಯ್ಯೋಯ್ಯಪ್ಪ, ಅಯ್ಯೋಯ್ಯಪ್ಪ. गुड मॉर्निंग तो बोलो सबको. गुड मॉर्निंग ಫ್ರೆಂಡ್ಸ್. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಫ್ರೆಂಡ್ಸ್? ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಸುಬೆ ಸುಬೆ ಊಟ ಆಯ್ತಾ? ವೆರಿ ಗುಡ್. ಇಲ್ಲಪ್ಪ, ಇಷ್ಟು ಬೇಗ ಯಾರೂ ಬ್ರೇಕ್ಫಾಸ್ಟ್ ಮಾಡಲ್ಲ. ತಟ್ಟೆ ಇಡ್ಲಿ ಅಂತ ನೋಡಿ ನಮ್ಮ ಯಜಮಾನ್ರು ಏನೇನೋ ಹೇಳ್ತಾ ಇದ್ದಾರೆ. ಪಲ್ಯ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ಇದರದ್ದು ಫ್ಲೇವರು ಚೆನ್ನಾಗಿರುತ್ತೆ. ಫೈನಲಿ ಮಕ್ಕಳು ಸ್ಕೂಲ್ಗೆ ಹೊರಡ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಯಜಮಾನ್ರೂ ಸಹ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಈ ನನ್ನ ಮಕ್ಕಳು ಹೋದರೆ ಮನೆಯಿಂದ ತುಂಬ ಅಂದರೆ ತುಂಬ ನೆಮ್ಮದಿ ಸಿಗುತ್ತೆ ನನಗೆ. ತುಂಬ ಚೆನ್ನಾಗಿರುತ್ತೆ ನನ್ನ ದಿನ. ನಾನು ಏನೇ ಹೇಳಿದ್ರೆ ನನ್ನ ಮಕ್ಕಳಿಗೆ ಅರ್ಥ ಆಗಲ್ಲ. ನಾನೇನೇನೋ ಹೇಳಿದ್ದೀನಿ ನಿಮ್ಮ ಬಗ್ಗೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲಲ್ಲ? ಏನೂ ಅರ್ಥ ಆಗ್ತಾ ಇಲ್ಲ. ಸನ್ನಿ ಸನ್ನಿ ಸನ್ನಿ, ಮನೆಯಿಂದ ನೀನು ಹೋದರೆ ತುಂಬ ತುಂಬ ನೆಮ್ಮದಿ ಸಿಗುತ್ತೆ ನನಗೆ. ನೀನು ಮನೆಯಿಂದ ಬೇಗ ಹೋಗಿ ಆಚೆ. ಸ್ವಲ್ಪ ಕೊಡಿ. ಸ್ವಲ್ಪ ಕೊಡಿ. ಸರಿ ಹೋಗು, ಅಷ್ಟು ಹೋಗಿಲ್ಲಿಂದ. ಬಾಯ್ ಬಾಯ್. ಈ ನನ್ನ ಮಗಂದು ಏನು ಸ್ಟೈಲು ಇದು ಗೊತ್ತಿಲ್ಲ. फ़ोन ये अपने पॉकेट में रख रहा है, ले लो. बाय 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 बाय. ಸೊ ಈ ಕಡೆಯಿಂದ ಕರ್ಕೊಂಡು ಹೋಗಿ ಈ ಥರ ಡೈಲಿ ಬೆಳಗ್ಗೆ ಅಲ್ಲಿ ಒಂದು ದೊಡ್ಡ ಮರ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಝೂಮ್ ಮಾಡಿದ್ದೀನಿ. ಅಲ್ಲಿ ನಿಲ್ಲಿಸ್ತಾರೆ. ಒಂದು ಕಡೆ ಹಾಲಿಟ್ಟಿದ್ದೀನಿ ಫ್ರೆಂಡ್ಸ್ ಕುದಿಯೋದಕ್ಕೆ, ಇನ್ನೊಂದು ಕಡೆ ನೀರಿಟ್ಟಿದ್ದೀನಿ ಟೀ ಮಾಡೋದಕ್ಕೆ. ಇವಾಗ ಮಕ್ಕಳಿಗೆ ಎಷ್ಟು ಬೇಕಾಗಿತ್ತೋ ಅಷ್ಟು ಮಾತ್ರನೇ ಪೂರೀಸ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ತಿನ್ನಿಸಿ ಕಳಿಸಿದ್ದೀನಿ ಸ್ಕೂಲ್ಗೆ. ಅವ್ರು ಹೋದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು, ಅವನ್ನೆಲ್ಲ ವಾಶ್ ಮಾಡಿದ್ದೀನಿ. ಬಾಟಲಲ್ಲಿ ನೀರು ಫಿಲ್ ಮಾಡಿಟ್ಟಿದ್ದೀನಿ. ಇವಾಗ ಬೇಗ ಬೇಗ ಟೀ ಮಾಡಿಕೊಂಡು ಕುಡಿಬೇಕು. ಆಮೇಲೆ ಮಿಕ್ಕಿರೋ ಕೆಲಸ ಎಲ್ಲ ಇದ್ದೇ ಇರುತ್ತೆ ಅಲ್ಲ. ಯಜಮಾನ್ರು ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಬೇಗ ಬೇಗ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿದ್ರೆ ಹೊಟ್ಟೆ ತುಂಬ ತಿಂದು ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ. ನೋಡಿ ಮೊಬೈಲಲ್ಲಿ ಬ್ಯುಸಿಯಾಗಿದ್ದಾರೆ. ನಾನು ಹೇಳಿದೆ ಅಟ್ಲೀಸ್ಟು ನೆಮ್ಮದಿಯಾಗಿ ಊಟ ಮಾಡಿರಿ, ಬ್ರೇಕ್ಫಾಸ್ಟ್ ಮಾಡಿರಿ ಅಂತ ಹೇಳಿಬಿಟ್ಟು ಯಾವಾಗಲೂ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಮೊಬೈಲ್ ಇಲ್ದಿರ ಅವರು ಊಟ ಮಾಡಲ್ಲ. ಪಲ್ಯ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆಯಾ? ಆ್ಯಕ್ಷನ್ ಮಾಡಿಬಿಟ್ಟೆ ಹೇಳಬೇಕು, ಸುಮ್ಮನೆ ಬಾಯಲ್ಲಿ ಹೇಳೋಕ್ಕಾಗಲ್ವಾ? ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಎಂಜಾಯ್. ಮಿಷಿನಲ್ಲಿ ಬಟ್ಟೆ ಹಾಕಿದ್ದೀನಿ ಫ್ರೆಂಡ್ಸ್, ಸ್ಪಿನ್ ಆಗ್ತಾ ಇದೆ. ವೆದರ್ ಪರವಾಗಿಲ್ಲ, ಚೆನ್ನಾಗಿದೆ. ಮಳೆ ನಿಂತೋಗಿದೆ ಅಲ್ಲ, ಚೆನ್ನಾಗಿದೆ. ಒಳ್ಳೆ ಗಾಳಿ ಬರ್ತಾ ಇದೆ, ಬಟ್ ಬಿಸಿಲಿಲ್ಲ. ಆದ್ರೂ ಬಟ್ಟೆ ಒಣಗೋಗ್ಬಿಡುತ್ತೆ ಚೆನ್ನಾಗಿ. ಯಜಮಾನ್ರು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನಾನು ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡ್ತೀನಿ, ಕಸ ಗೂಡಿಸೋದು ಎಲ್ಲನೂ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು, ಕಸ ಎಲ್ಲನೂ ಗೂಡಿಸಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ವ್ಲಾಗ್ ಎಡಿಟಿಂಗ್ ಮಾಡ್ತಾಯಿದ್ದೆ. ಕಿಚನೆಲ್ಲನೂ ಮೆಸ್ಸಿ ಆಗಿದೆ. ಫಸ್ಟು
ವ್ಲಾಗ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ಯಜಮಾನ್ರಿಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಿ ಇವಾಗ ಮಿಕ್ಕಿರೋ ಕೆಲಸನ ಮಾಡಬೇಕು. ಸ್ಟವ್ ಆನ್ ಆಗಿದೆ. ಇನ್ನೂ ಅವ್ರಿಗೇನಾದರೂ ಪೂರೀಸ್ ಬೇಕು ಅಂತ ಹೇಳಿದ್ರೆ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 12 ಗಂಟೆ ಆಗ್ತಾಯಿದೆ. ಬೆಳಗಿನ ಜಾವದ್ದು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ರೆಡಿ ಆಗಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಷ್ಟು ಬೇಗ ಕರೆಂಟ್ ಹೋಗಿದೆ. ಕರೆಂಟ್ ಇಲ್ಲ ಅಂದರೆ ಮನೆ ಒಳಗಡೆ ಇರೋದಕ್ಕೆ ಆಗಲ್ಲ. ಆಚೆ ಹೋದರೆ ಸ್ವಲ್ಪ ಗಾಳಿ ಬರ್ತಾ ಇದೆ. ಬೆಳಗ್ಗೆ ಮಳೆ ಬಂತಲ್ಲ, ಸೊ ಅದರಿಂದ ಸ್ವಲ್ಪ ಗಾಳಿ ಬರ್ತಾ ಇದೆ. ಆದ್ರೂ ಸಹ ಮನೆ ಒಳಗಡೆ ಮಳೆ ಬಂದ್ರೂ ಸಹ ಮನೆ ಒಳಗಡೆ ಮಾತ್ರ ಸೆಕೆ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ. ಫ್ಯಾನ್ ಇಲ್ಲ ಅಂದರೆ ಇರೋದಕ್ಕೆ ಆಗಲ್ಲ. ಆ ಥರ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಕೆಲಸ ಎಲ್ಲನೂ ಬೇಗನೆ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಬಟ್ ಡೈಲಿ ವ್ಲಾಗ್ಸ್ ಮಾಡೋವಾಗ ವ್ಲಾಗ್ಸ್ನ ಎಡಿಟಿಂಗ್ ಮಾಡೋದಕ್ಕೆ ಸ್ವಲ್ಪ ಟೈಮ್ನ ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕಂತಲೇ ನಿನ್ನೆ ಮಾಡಿರೋ ವ್ಲಾಗ್ನ ಅಂದರೆ ಸೆಪ್ಟೆಂಬರ್ 1ಗೆ ಮಾಡಿರೋ ವ್ಲಾಗ್ನ ಇವತ್ತು ಹಾಕಲೇಬೇಕು ಅಂತ ಹೇಳ್ಬಿಟ್ಟು ವ್ಲಾಗ್ಗೆ ಅಂತಲೇ ಟೈಮ್ ಕೊಡಬೇಕಾಗಿ ಬರುತ್ತೆ. ವ್ಲಾಗ್ ಎಡಿಟಿಂಗ್ ಮಾಡಿಲ್ಲ, ವಾಯ್ಸ್ ಓವರ್ ಕೊಟ್ಟಿಲ್ಲ ಅಂದರೆ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಒಂದೊಂದು ಸಲ ನಾನು ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡ್ಬಿಡ್ತೀನಿ ವ್ಲಾಗ್ ಎಡಿಟಿಂಗ್ ಮಾಡೋದಕ್ಕೆ. ಇವತ್ತು ಸ್ವಲ್ಪ ಬೇಗನೆ ಎಡಿಟಿಂಗ್ ಮಾಡಿಬಿಟ್ಟೆ. 1 ಅವರಲ್ಲಿ ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟೆ. ಯಾವ್ಯಾವ ವೀಡಿಯೋಸ್ನ ಹಾಕಬೇಕು, ಯಾವ್ದು ಹಾಕ್ಬಾರ್ದು ಅದೆಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಎಲ್ಲೆಲ್ಲಿ ಕೊಡಬೇಕು ಅಲ್ಲೆಲ್ಲ ಕೊಟ್ಟು ತಮ್ನೇಲೆಲ್ಲ ರೆಡಿ ಮಾಡಿಕೊಂಡು ಟೈಟಲೆಲ್ಲ ಬರೆದು ಅಪ್ಲೋಡ್ ಮಾಡೋದಕ್ಕೆ 1 ಗಂಟೆ ಮೇಲೇ ಆಗಿತ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು. ನಮ್ಮ ಯಜಮಾನ್ರು 11 ಗಂಟೆಗೆ ಮನೆಯಿಂದ ಆಚೆ ಹೋಗಿದ್ದು ಕೆಲಸಕ್ಕೆ ಅಂತ. ಅವ್ರು ಹೋದ್ಮೇಲೆ ನಾನು ಸಹ ಬೇಗ ಬೇಗ ಮಿಕ್ಕಿರೋ ಕೆಲಸ ಎಲ್ಲನೂ ಮಾಡಿ ಮುಗಿಸಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ಈ ಥರ ಸೆಕೆ ಆಗ್ತಾಯಿದೆ. ನಂದು ಮೊಬೈಲ್ದು ಬ್ಯಾಟ್ರಿನೂ ಸಹ ಒನ್ಲಿ 10% ಇದೆ ಫ್ರೆಂಡ್ಸ್. ಸೊ ಕರೆಂಟ್ ಬರೋವರೆಗೂ ಮೊಬೈಲ್ನ ಅಷ್ಟು ಯೂಸ್ ಮಾಡಲ್ಲ. ಯೂಸ್ ಮಾಡಿದ್ರೆ ಅಷ್ಟೇ ಇದನ್ನು ಡೆಡ್ ಆಗಿಬಿಡುತ್ತೆ. ಸೊ ಆಮೇಲೆ ಲೈಟ್ ಬಂದಮೇಲೆ ಚಾರ್ಜಿಂಗ್ ಮಾಡಿ ಆಮೇಲೆ ಏನೇ ಅಪ್ಡೇಟ್ ಇದ್ರೂ ನಿಮಗೆ ಕೊಡ್ತೀನಿ. ಇವತ್ತಿನ ದಿನ ನಮ್ಮದು ಹೇಗಿರುತ್ತೆ ಎತ್ತಾ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲನೂ ಡೀಟೇಲಾಗಿ ಹೇಳ್ತೀನಿ. ಸೊ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಯ್ಯೋ ಮತ್ ಕರೋ ಬಿಟ ಸೆ ಏ ಫ್ರೆಂಡ್ಸ್ tomorrow is dad's birthday. Then what should we do? We will be going to barbecue nation. ಈ ನನ್ನ ಮಗನಿಗೆ ತಿನ್ನೋದಿದ್ರೆ ಸಾಕಷ್ಟೇ. Tomorrow I will do. Hey, get this thing. wait, let him speak. बोलो बेटा. We will kill the dad on his birthday. What? ಏನ್ ಮಾಡ್ತೀಯಾ? We will kill our dad on his birthday. On his birthday? Yes. ನೋಡ್ರಿ, ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಇದ್ರೆ ಟಿ ವಿ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾರೆ. ಏ ತಗಳುತ್ತೆ ಬಿಡು ಪಾ. ಚಲೋ, ರೈಸು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಈ ಕಡೆ ರಾಜ್ಮಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಕ್ಕಳಿಗೆ ರಾಜ್ಮಾ ಅಂದರೆ ತುಂಬ ಇಷ್ಟ. ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅಂತ ಮಾಡ್ತಾಯಿದ್ದೀನಿ. ನಂದು ಮೊಬೈಲ್ ಬ್ಯಾಟ್ರಿ ಕಿತ್ನಾ ಪರ್ಸೆಂಟ್ है बेटा? 6%. And you know what song? All South Indian songs. ಸೌತ್ ಇಂಡಿಯನ್ ಸಾಂಗ್ಸ್ಗೆ ಡ್ಯಾನ್ಸ್ ಆಡ್ತಾನೆ ನನ್ನ ಮಗ. ಸ್ಟೆಪ್ ತೋರ್ಸು ಬಾ. First is Natu Natu song. ಓ ರಿಯಲಿ? And then is Katte. Tun 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 Natte. As kuch karke tha. ಓಕೆ, ಕರ್ಕದಿ ಕಸ್ಟಮ್ಸ್ ಬೇಕಾ? And one is that. One is Sali and ante inte sikkudaniki And one do next song. ವಿಚ್ ಸಾಂಗ್? Vijay's one. ಹಾಂ, Wala habi habi boo, tama habi 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 boo, goli goli sada goli goli, toli toli, and that's my dance steps. ಹಾಂ Okay, ಹಾಂ. but I don't know that dance step song. You don't know the song, but you know the steps. Okay. That is also Tamil or Telugu song. Okay. 1, 2, 3, 4. 1, 2, 1, 2, 3, 4, 5, 6, 7, 8, 9, 10. Very nice. Give me a high five. Very nice. You are going to rock. ಇವ್ನು ಚೆನ್ನಾಗಿ ಆಡ್ತಾನೆ ಫ್ರೆಂಡ್ಸ್. ಆ್ಯಕ್ಚುಲಿ ಲಾಸ್ಟ್ ಇಯರ್ ಆ್ಯನ್ಯಲ್ ಫಂಕ್ಷನಲ್ಲಿನೂ ಸಹ ಇವನು ಡ್ಯಾನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ. ಅಷ್ಟು ಕಾನ್ಫಿಡೆಂಟಿಂದ ಡ್ಯಾನ್ಸ್ ಆಡಿದ್ದಕ್ಕೆ ಇವನು ಮುಂದೆ ನಿಂತ್ಕೊಂಡಿದ್ದಾನೆ, ಹಿಂದೆ ನಿಂತ್ಕೊಂಡಿಲ್ಲ.
ಅಲ್ವಾ? ಗುಡ್ ಬಾಯ್ಸ್ ಯಾವಾಗ್ಲೂ ಹಬ್ಬಿ 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 ಇನ್ನು ಸಾಕು ಬಿಡು. ಇನ್ನು ಎಷ್ಟು ಹೇಳ್ತೀಯಾ? ಯೂನಿಫಾರ್ಮನ್ನು ಚೇಂಜ್ ಮಾಡಿಲ್ಲ, ಬ್ಯಾಗ್ಸ್ ನೋಡಿ ಹೆಂಗೆ ಇಟ್ಬಿಡ್ತಾರೆ. ಹಿಂದೆನೇ ಸುತ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್. ಇವತ್ತಿನ ನಮ್ಮ ಲಂಚಲ್ಲಿ ಬಿಸಿ ಬಿಸಿಯಾಗಿ ರಾಜ್ಮಾ ಚಾವಲ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನೂ ಕಟ್ ಮಾಡಿದ್ದೀನಿ. ಮಕ್ಕಳಿಗೆ ಈ ಕಾಂಬಿನೇಷನ್ ಅಂದರೆ ತುಂಬ ಇಷ್ಟ, ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನನಗೂ ತುಂಬ ಇಷ್ಟ. ಆ್ಯಕ್ಚುಲಿ ನಾವು ತುಂಬ ನಾನ್ ವೆಜ್ ಎಲ್ಲನೂ ತಿನ್ನಲ್ಲ. ತಿಂಗಳಲ್ಲಿ 1-2 ಸಲ ಮಾತ್ರನೇ ನಾನ್ ವೆಜ್ ಮಾಡ್ತೀನಿ, ಬಟ್ ವಾರದಲ್ಲಿ 2 ಸಲ ಈ ಥರ ರಾಜ್ಮಾ ಎಲ್ಲನೂ ಮಾಡ್ತಾ ಇರ್ತೀನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಸಾಯಂಕಾಲ 4:15 ಆಗ್ತಾ ಇದೆ. ಇವಾಗ ಜಸ್ಟ್ ನಾನು ಎದ್ದು ಬಂದೆ. ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಬಿಸಿ ಬಿಸಿಯಾಗಿ ಊಟ ಮಾಡಿದ್ಮೇಲೆ ನಿದ್ದೆ ಮಾಡಿಬಿಟ್ರು ಒಂದು 15 ನಿಮಿಷದೊಳಗಡೆ. ಅವ್ರ ಜೊತೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ನನಗೂ ನಿದ್ದೆ ಬಂತು. ಇವಾಗ ಸಾಯಂಕಾಲ ಆಗ್ತಾ ಇದೆ, ಅದಕ್ಕೆ ಎದ್ದು ಕಿಚನ್ ಒಳಗಡೆ ಹೋಗಿ ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡಿಬಿಟ್ಟು ಟೀ ಕುಡಿದು ಆಮೇಲೆ ಇವ್ರನ್ನ ಎಬ್ಸ್ತೀನಿ. ಇನ್ನೂ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ಬಿಡ್ತಾರೆ, ಮತ್ತು ಟಯರ್ಡ್ ಆಗಿರ್ತಾರಲ್ಲ. ಇವಾಗ ಎದ್ರೂ ಸಹ ಟಿ ವಿ ಅದು ಇದು ನೋಡ್ತಾ ಇರ್ತಾರೆ, ಸುಮ್ಮನೆ ವೇಸ್ಟೇ. ಸೊ ಅದಕ್ಕೆ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೂಮಲ್ಲಿ ದೊಡ್ಡವನು ಮಲಗಿದ್ದಾನೆ, ಟಿ ವಿ ನೋಡಿಕೊಂಡೇ ಮಲ್ಕೊಂಡ್ಬಿಟ್ಟ. ಮತ್ತು ಈ ರೂಮಲ್ಲಿ ಚಿಕ್ಕವನು ಮಲ್ಕೊಂಡಿದ್ದಾನೆ, ನಾನು ಅವನ ಪಕ್ಕನೇ ಮಲಗಿದ್ದೆ ಇಷ್ಟೊತ್ತು. ಪಿಲ್ಲೋ ಒಳಗಡೆ ಕಾಲಿಟ್ಕೊಂಡು ಈ ರೀತಿ ಮಲ್ಕೊತಾನೆ, ಗೊರಕೆ ಹೊಡಿತಾ ಇದ್ದಾನೆ ಇನ್ನೂ ಸಹ. ಫ್ರೆಂಡ್ಸ್, ಇವಾಗ ಸಂಜೆ 7 ಗಂಟೆ ಆಗ್ತಾ ಇದೆ. ಜಸ್ಟ್ ಇವಾಗ ದೇವ್ರ ಮನೆಯಲ್ಲಿ ದೀಪ ಅಣಿಸ್ಬಿಟ್ಟು ಕೈ ಮುಗಿದು ಬಂದು ಕೂತ್ಕೊಂಡಿದ್ದೀನಿ. ದೇವ್ರ ಮನೆ ಮುಂದ್ಗಡೆನೇ ಕೂತ್ಕೊಂಡಿದ್ದೀನಿ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾ ಇದ್ದೀನಿ. ಮಕ್ಕಳಿಬ್ರು ಬೆಡ್ರೂಮಲ್ಲಿದ್ದಾರೆ. ದೊಡ್ಡವನು ಆ್ಯಕ್ಚುಲಿ ಅವ್ನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಚಿಕ್ಕವನು ನನ್ನ ಮಾತು ಕೇಳಿಲ್ಲ. ಹೋಮ್ವರ್ಕ್ ಮಾಡೋ, ರಿವಿಷನ್ ಮಾಡೋ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿಲ್ಲ. ಅದು ವೀಕ್ಲಿ ಅಸೆಸ್ಮೆಂಟ್ದೆಲ್ಲನೂ ಶೀಟ್ಸು ತೊಗೊಂಡು ಬಂದು ತೋರಿಸ್ದೆ, ಎಲ್ಲದ್ರಲ್ಲೂ A+ ತೊಗೊಂಡು ಬಂದ. ಸೊ ಅದಕ್ಕೆ ನಾನು ಅಷ್ಟೇನು ಫೋರ್ಸ್ ಮಾಡ್ತಾಯಿಲ್ಲ ಅವನಿಗೆ. ನಾನೋಗಿ ಕೂತ್ಕೊಂಡ್ರೆ ನನ್ನ ಜೊತೆ ಚೆನ್ನಾಗಿ ಓದ್ತಾನೆ, ಅವನೇ ಓದಲ್ಲ. ನಮ್ಮ ಯಜಮಾನ್ರು ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದುಬಿಡ್ತಾರೆ. ಮಧ್ಯಾಹ್ನ ಮಾಡಿರೋ ರಾಜ್ಮಾ ಸ್ವಲ್ಪ ಇದೆ, ಸ್ವಲ್ಪ ಟೊಮೆಟೊ ಚಟ್ನಿ ಮಾಡ್ತೀನಿ, ಮತ್ತು ರೋಟಿ ಮಾಡ್ತೀನಿ. 8-8:15 ಹಂಗೆ ಮಾಡ್ತೀನಿ. ಇವಾಗ ಯಾರಿಗೂ ಅಷ್ಟು ಹಸಿವಾಗ್ತಾಯಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿನೇ ಮಧ್ಯಾಹ್ನ ಮಲ್ಕೊಂಡಿದ್ದು. ಇವತ್ತು ಮಕ್ಕಳಿಬ್ರು ಆಟ ಆಡೋದಕ್ಕೂ ಹೋಗಿಲ್ಲ, ಅಷ್ಟು ನಿದ್ದೆ ಅವ್ರಿಗೆ. 6-6:15 ಹಂಗೆ ಎಬ್ಸ್ಬಿಟ್ಟು ನಾನು ಸ್ವಲ್ಪ ಬಾಗಿಲೆಲ್ಲ ತೆಗೆದ್ಬಿಟ್ಟು ದೀಪ ಹಂಚಿರೋದು. ರಾತ್ರಿ ಮಲ್ಕೊಳ್ಳೋದಕ್ಕೆ ಇನ್ನೇನು ಲೇಟೇ ಆಗುತ್ತೆ. ಮಧ್ಯಾಹ್ನದ ಅಷ್ಟೊತ್ತು ಮಲ್ಕೊಂಡ್ರೆ ಯಾರಿಗೆ ರಾತ್ರಿ ನಿದ್ದೆ ಬರುತ್ತೆ ಹೇಳಿ. ಮತ್ತು ನಾಳೆ ನಮ್ಮ ಯಜಮಾನ್ರದ್ದು ಹುಟ್ಟಿದಬ್ಬ ಇದೆ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ. ನಾಳೆ 8 ಗಂಟೆಗೆ ನಮ್ಮ ಯಜಮಾನ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ ಅಂತ ಇನ್ನೂ ಏನೂ ಗೊತ್ತಿಲ್ಲ. ಅವ್ರು ಬಂದಮೇಲೆ ಡಿಸ್ಕಸ್ ಮಾಡಿಬಿಟ್ಟು ಪ್ಲ್ಯಾನ್ ಮಾಡ್ತೀವಿ ನಾಳೆಗೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಕೇಕ್ ಎಲ್ಲನೂ ಕಟ್ ಮಾಡೋದು ರಾತ್ರಿ 8 ಗಂಟೆಗೆ ಇರುತ್ತೆ. ಮನೇಲಾದರೂ ಕಟ್ ಮಾಡ್ಬೋದು, ಇಲ್ಲ ಅಂದರೆ ಆಚೆ ಆದ್ರೂ ಕಟ್ ಮಾಡ್ಬೋದು. ಕಟ್ ಮಾಡೋವಾಗ, ಸೆಲೆಬ್ರೇಟ್ ಮಾಡೋವಾಗ ನಿಮ್ಮ ಜೊತೆ ಲೈವಲ್ಲಿ ಇಂಟ್ರ್ಯಾಕ್ಟ್ ಆಗಬೇಕು ಅಂತ ಆಸೆ. ಸೊ ಅದಕ್ಕೆ ಪೋಸ್ಟಲ್ಲಿ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. ಪ್ಲೀಸ್ ನೀವೆಲ್ಲನೂ ಲೈವಲ್ಲಿ ಜಾಯ್ನ್ ಆಗಿ. ನಾಳೆ ಬೆಳಗ್ಗೆ 10:30, 11 ಇಲ್ಲಾಂದರೆ 12 ಗಂಟೆ ಒಳಗಡೆ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ನೋಡ್ತೀರೋ ಅವರೆಲ್ಲನೂ ಪ್ಲೀಸ್ ಲೈವಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಯಜಮಾನ್ರಿಗೆ ಬರ್ಡೇ ವಿಶ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ನಾಳೆ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ night.